ಅರಳು ಬರಲು ಮನದಲ್ಲಿ ಕವಿತೆಗಳ. ನೀವು ಬಿಟ್ಟೋಗಿದ್ದು ಕಾರ್ ಹತ್ತಿ ಇದ್ರೆ ಎಲ್ಲ ಆರಾಮಾಗಿ ಬರ್ಬೋದ ಹೋಗ್ಬೋದಾಗಿದ್ದ. 2 ನಿಮಿಷ. ಓಕೆ ರಾಕಿ ನಮ್ಗೆ ಎಳ್ನೀರು ಸಿಗಲ್ಲ ಕಣ, ಎಳ್ನೀರಲ್ಲ ನೋಡಿ ಆ ಕೋಳಿಗಳು ಇದ್ದ ಬಂದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೇತನ್ ಕೆ ಆರ್ ಗೌಡ ಯೂಟ್ಯೂಬ್ ಚಾನಲ್. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ರಾಕಿ ಅವ್ರ ಕಾರಲ್ಲಿ. ಏನು ವಿಶೇಷ ಅಂದರೆ ವರುಣಂದು ಅಂದರೆ ನನ್ನ ಪಾರ್ಟ್ನರ್ದು ಮನೆ ಗೃಹ ಪ್ರವೇಶ, ಅದ್ರದ್ದು ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಇವಾಗ ಮನು, ಆಮೇಲೆ ಸಿಂಧು, ಆಮೇಲೆ ರಾಕಿ, ಆಮೇಲೆ ಇನ್ನ ಹಿಂದೆಗಡೆ ಈ ಕಾರಲ್ಲಿ ರಾಕಿ, ಸಹನ, ಆಮೇಲೆ ರಘು, ಸುಪರ್ಣ ಅವ್ರು ಬರ್ತಾ ಇದ್ದಾರೆ. ನಿನ್ನೆ ನಮ್ಮ ಮನುದು ಬರ್ಡೇ ಇತ್ತು. ನಾವು ಹೆಂಗ್ ಸೆಲೆಬ್ರೇಟ್ ಮಾಡಿದೀವಿ ಅಂದ್ರೆ ಅನ್ಕೊಂಡೇ ಇರಲಿಲ್ಲ ಆ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಅದ್ರದ್ದೊಂದು ಕ್ಲಿಪ್ನ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ, ಸಖತ್ತಾಗಿದೆ. ಗೈಸ್ ಇವಾಗ ವರುಣ ಅವ್ರ ಮನೆಗೆ ಬಂದಿದ್ದೀವಿ. ಗೈಸ್ ನಮ್ಮ ಪಾರ್ಟ್ನರ್ ನೋಡಿ. ಗೈಸ್ ಈಗ ಸ್ಯಾಂಡಿ, ಸುಪರ್ಣ ಅವರು ಎಂಟ್ರಿ ಆಗಿದ್ದಾರೆ. ಅಯ್ಯೋ ಝೂಮ್ ಎಲ್ಲ ಮಾಡಿ ತೆಗಿಬೇಡ ಮಾರಾಯ, ಅಯ್ಯೋ ಝೂಮ್ ಎಲ್ಲ ಮಾಡಿ ತೆಗಿಬೇಡ ಮಾರಾಯ. ಗೈಸ್ ಇವಾಗ ವರುಣ ಅವ್ರ ಮನೆ ಗ್ರೂಪ್ ಪ್ರವೇಶದಲ್ಲಿ ಊಟ ಮಾಡ್ಕೊಂಡು ನಾವು ಇವಾಗ ರಾಕಿ ಅವ್ರ ಮನೆಗೆ ಹೋಗ್ತಾ ಇದೀವಿ, ರಾಕಿ ಅವ್ರ ಊರಿಗೆ. ಈಗ ನಮ್ ಜೊತೆ ಬಂದವರೆಲ್ಲ ಸ್ವಲ್ಪ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅರ್ಧ ದಾರಿಲಿ. ಈಗ ಕೊನೆಗೆ ಉಳಿದಿರೋದು ಅಲ್ಲೊಂದಿಬ್ರು ಅವ್ರೆ. ಇಷ್ಟ ಜನ ನಾವು ವರುಣ ಅವ್ರ ಊರಿಗೆ ವಾಪಸ್ ಹೋಗ್ಬಿಟ್ಟು ಅವ್ನ್ಗೆ ಬಾಯ್ ಹೇಳ್ಬಿಟ್ಟು ರಿಟರ್ನ್ ಬ್ಯಾಕ್ ಬ್ಯಾಂಗ್ಳೂರ್. ಹೇಳಿ ಚೇತನ್. ಇವಾಗ ಸದ್ಯಕ್ಕೆ ನಾವೇನ್ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಫುಲ್ ನೋಡಿ ಅಷ್ಟೇ. ಅವ್ರನ್ನೆಲ್ಲ ಮರ್ತ್ಬಿಡಿ. ಈಗ ಹೊಟ್ಟೆ ತುಂಬಾ ಎಳ್ನೀರು ಕುಡಿತೀವಿ ವಿತ್ ಪಾರ್ಸಲ್. ಈ ವಿಡಿಯೋನ ಕಟ್ ಮಾಡ್ದಂಗೆ ಖಂಡಿತ ಬ್ಲಾಗಲ್ಲಿ ಹಾಕಿ ಹಾಕ್ತಿವಿ. ಕವಿತೆ ನೀನೇ ರಾಗದಲ್ಲಿ ಬೆರೆತೆ, ಕವಿತೆ ಕವಿತೆ ನೀನೇ
ಬೆರೆತೆ ನನ್ನೆದೆಯ ತೋಳಲ್ಲಿ ಕವಿತೆಗಳ ಸಂತೆ ಓ ಒಲವೇ ನೀ ತಂದ ಹಾಡಿಗೆ ನಾ ಸೋತೆ ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಇವಾಗ ಇವ್ನು ಏನ್ ಮಾಡ್ತಾನೆ ಅಂದ್ರೆ ಲೊಕೇಶನ್ ಅದು ವಿಡಿಯೋ ಮಾಡಿ ಕಳಿಸ್ತಾನೆ. ಎಲ್ಲ ಊರ್ ದೊಡ್ಡವರೆಲ್ಲ ರಾಖಿ ಬರ್ಲಿ ಅಂತ ಕಾಯ್ತವ್ರೆ. ನಾಯಿ ಬೇರೆ ಕಾಯ್ತಿದೆ. ಹೌದು ಹಿಂಗೆ ಬಂದು ಆಕ್ಚುಲಿ ಇದು ಇದೆ ನೀಟಾಗಿ ಊರು ರೋಡ್ ನೋಡ್ಕೊ. ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿ ರೈಟ್ ತಗೋ. ಓಕೆ ಯಾವ ರೈಟು? ಇಲ್ಲಿ ನೀ ರೈಟು. ಓಕೆ ಡನ್. ಎಲ್ಲಿ ನೋಡಿದ್ರು ವೆಲ್ಕಮ್ ಅಂತಾನೆ ನಾಯಿಗಳಿದಾವೆ. ರೈಟ್ ತಗೊಂಡ್ರೆ ಇದು ಸಿಮೆಂಟ್ ರೋಡ್ ಎಲ್ಲ ರೋಡ್ ಮಾಡೋದು. ಆ ಟರ್ಕಿ ಕೋಳಿ ನಮ್ದೇ, ಅದು ಅದೇ ನಮ್ದು ಮನೆ. ಯಾವ್ದು ಈ ಟರ್ಕಿ ಕೋಳಿನಾ? ತಗೊಂಡೋಗ್ಬಿಡ ಇದೇ ನಮ್ದು ಮನೆ ನೋಡಿ. ಫುಲ್ ಹಳ್ಳಿ ದೇಸಿ ತರಾನೇ ಇದೆ. ಅಲ್ಲಿ ಎರಡವೇ. ಚೇತು, ಹೌ ಯು ಆರ್ ಫೀಲಿಂಗ್? ಟರ್ಕಿ ಕೋಳಿ ನೋಡಿ ಸ್ವಲ್ಪ ತಿನ್ಬೇಕು. ಅಲ್ಲಿ ವೆಜ್ ತಿನ್ಕೊಂಬರ್ಲಿಲ್ವಾ? ಚಪ್ಪಲಿ ಬಿಡ. ಚಪ್ಪಲಿ ಬಿಡ. ನೋಡಿ ಕೀನೇ ಹಾಕಿಲ್ವಾ? ಇದೆ ಫ್ರೆಂಡ್ಸ್ ನಮ್ಮ ಮನೆ. ಓಕೆ, ಅಮ್ಮನ ಮನೆ, ಅಜ್ಜಿ ಮನೆ. ವೆಲ್ಕಮ್ ಟು ರಾಕೀಸ್ ಅಜ್ಜಿ ಮನೆ. ಈ ತರ ಹಳ್ಳಿ ಮನೆ ನೋಡಕ್ಕೆ ಇವಾಗ ಎಷ್ಟು ಸಿಗುತ್ತೋ ಎಲ್ಲಾನು ಬಿಲ್ಡಿಂಗ್ ಎಲ್ಲ ಕಟ್ಟಿ ಮೋಲ್ಡ್ ಮಾಡ್ಬಿಟ್ಟವ್ರೆ. ನೋಡಿ ಇಲ್ಲಿ ಒಳಗಡೆ ನೋಡಿ ಒಂತಿರೋ ಸರ್ಕಲ್ ಅಲ್ಲಿ ₹1 ಕಾಯಿನ್ ಹಂಗೆ ಇಟ್ಟು. ನಮ್ದು ಅದು ಹಳೆ ಮನೆ ಹಂಗೆ ಇದ್ದಿದ್ದು. ಅದು ಗುಡಂಪಲ್ಲಿ ಇದು ಮೇ ಬಿ ವಾಶ್ರೂಮ್ ಅನ್ಸುತ್ತೆ. ಇಲ್ಲ, ಅಡುಗೆ ಮನೆ ಪ್ಲಸ್ ಬಟ್ಲು ಮನೆ. ಇದಾ? ನಮ್ಮ ಮನೆಯಲ್ಲ ಹಂಗೆ ಇದ್ದಿದ್ದು ಅಡಿಗೆ ಮನೆ. ಅಂಡೆ ಒಲೆ ಅದ್ ನಂಗೆ ಗೊತ್ತು. ಅಂಡೆ ಒಲೆ ಅಂತ ನಮ್ಗೇನ್ ಗೊತ್ತಿಲ್ವಾ? ಇಲ್ಲಿ ಬನ್ನಿ ಫ್ರೆಂಡ್ಸ್, ಒಂದು ಕೋಳಿ ಒಂದು ನಾಟಿ ಹೊಟ್ಟೆ ಇಲ್ಲಿ ನೋಡಿ. ಆ ಕೋಳಿ ಗಿಳಿ ಇದ್ದ ಬಂದು ಇಕ್ಕಾಕ್ಬಿಡ್ತದೆ. ನಾಟಿ ಮೊಟ್ಟೆ ಇಲ್ಲಿ ಒಂದಿಕ್ಕಿದೆ ಅಂದ್ರೆ ಒಳಗಡೆ ನಮ್ಮ ಅಜ್ಜಿ ಜಾಸ್ತಿ ಹೊಸಿರುತ್ತೆ. ನಮಗೆ ಕೊಡಲ್ಲ, ಬರೀ ಚಿಕ್ಕ ಮಕ್ಳು ಮೊಮ್ಮಕ್ಳು ಮಾತ್ರ. ನೀನ್ ದೊಡ್ಡವನಾಗಿದ್ಯಾ ಅಂತ ಬ್ರೋ? ನಮಗೆ ಕೊಡಲ್ಲ ಬ್ರೋ. ನಮ್ಮ ಅಜ್ಜಿ ಇಲ್ಲೇ ಎಲ್ಲೋ ಇಟ್ಟಿರುತ್ತೆ, ಬಟ್ ಎಲ್ಲಿ ಇಟ್ಟೈತೆ? ಒಂದ್ ಫೋನ್ ಮಾಡು ಅಂತ ಹೇಳ್ತಾ ಇದೀನಿ ಅವಾಗ. ನಮ್ಮ ಅಜ್ಜಿ ಹತ್ರ ಸುಮ್ಮನಿರು. ಹಂಗಲ್ಲ ಬ್ರೋ, ಅವಾಗ ದೋ ಅಂತ ಕೂಕೊಳ್ಳೋರಲ್ಲ ಬ್ರೋ. ಬಾ ಒಂದ್ಸರಿ ನಡ್ಕೊಂಡು ಹೋಗೋಣ. ನೋಡಿ ಅವನು ಹೆಂಗ್ ಹೇಳ್ದೆ ಹೆಂಗ್ ಬಿಡ್ತಾನೀಗ. ಅಣ್ಣ ನಂಗಿನ್ನು ಮದ್ವೆ ಆಗಿದೆ, ಮಗು ಆಗಿಲ್ಲ. ಏನಂದ್ರೆ ಮನೆದು ಹೋಮ್ ಟೂರ್ ಮಾಡೋಣ ಅಂದ್ರೆ ಕೀ ಇರ್ಲಿಲ್ಲ. ಕೀ ತರಕ್ ಹೋಗಿದ್ವಿ. ಈಗ ರಾಕಿ ಏನೋ ಹೇಳ್ತಾ ಇದ್ದಾನೆ. ಕೀ ತರಕ್ಕಾಗಿಲ್ಲ, ಕೀ ಜಾಗ ಕೇಳ್ಕೊಂಡ್ ಬಂದ್ವಿ. ಇವಾಗ ರಾಕಿ ಏನೋ ಹೇಳ್ತಾನೆ. ಫ್ರೆಂಡ್ಸ್ ಲೈವ್ ಆಗಿ ಹೇಳ್ತೀನಿ. ಈ ಲೈವ್ ಅಲ್ಲ, ಅವ್ರ ಮುಂದೆ ಲೈವ್. ಬನ್ನಿ ಇವಾಗ ರೂಮ್ ಟೂರ್ ಮಾಡೋಣ. ಅಲ್ಲ, ಹೋಮ್ ಟೂರ್. ಹಳ್ಳಿ ವೈಬ್. ಕೀ ಎಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾನಂತೆ. ರೋಡು ತೋರಿಸ್ಬಿಟ್ಟವನೆ, ಊರು ಹೇಳ್ಬಿಟ್ಟವನೆ. ನಮ್ಮ ತಮ್ಮ ಸಾಕಿರೋ ಕೋಳಿಗಳು ಎಲ್ಲ ಬನ್ನಿ ಫ್ರೆಂಡ್ಸ್. ಸಾಕು ಫ್ರೆಂಡ್ಸ್. ಇಲ್ಲ ಒಳಗೆ ಇಲ್ಲಿ ಫಸ್ಟ್ ಮೇಕೆ ಕಟ್ಟಿ ಇಲ್ಲಿ ಕಾರ್ ನಿಲ್ಸದ್ನಲ್ಲ, ಅವೆರಡು ಖಾಲಿ ಸೈಟ್ ನಮ್ದೇನೆ. ಅಲ್ಲೇ ಮೇಕೆ ಕಟ್ತೀವಿ. ಹಸು ನಮ್ ತಾಯಿ, ಬಾಯಿ ತಿನ್ನುತ್ತದೆ ಹುಲ್ಲು, ಕೊಡುತ್ತದೆ ಹಾಲು. ಏನೋ ಮೇಲೆ ಅಷ್ಟೇ ಅಲ್ವರು ನಮ್ಗೆ ಮಾತ್ರ ಗೊತ್ತು. ಇಲ್ಲೇ ಇರ್ತೈತೆ. ಸೌಂಡ್ ಬರ್ತದೆ, ಡೋರ್ ನೋಡ್ಕೊಂಡ್ ತೆಗಿ. ಹಳೆ ಡೋರ್ ಇದು. ಲೈಟ್ 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 ವಾವ್. ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಸೇಮ್ ಬ್ರೋ, ನಮ್ಮ ಊರಲ್ಲಿ ನಮ್ಮ ಗುಡೇನಪಳ್ಳಿದಲ್ಲಿ ಹಿಂಗೆ ಇದ್ದಿದ್ದು. ಹಿಂಗೆ ನಮ್ಮ ಬಲ್ಪ್ ನಮ್ಮ ತಮ್ಮ ಯಾವ್ದೋ ಓವರ್ ಹಾಕ್ಸ್ಬಿಟ್ಟಾನೆ ಫ್ರೆಂಡ್ಸ್. ಮಕ್ಕೆ ಹೊಡಿತೈತೆ. ಅಲ್ಲ, ಎಷ್ಟು ವೈಟ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಮಕ್ಕೆ ಹೊಡಿ ನೋಡಿ ಫ್ರೆಂಡ್ಸ್. ಇದೆ ನಮ್ಮ ಮನೆ. ಅದೆಲ್ಲ ರಾಗಿಗಳು, ರಾಗಿ ಮೂಟೆಗಳು. ಇದು ಫ್ರಿಡ್ಜು.
ಫ್ರಿಜ್ ತರನಾ? ಫ್ರಿಜ್ ಇದು ಫ್ರಿಜ್ ತರ ಇವೆಲ್ಲ ತಂದು ಒಟ್ಟಿಗೆ ಅವಾಗ ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಸೇರ್ಕೊಂಡು ಬಂದು ನೋಡಿ ಅಜ್ಜಿದೂನು ಫುಲ್ ಬೆಂಗಳೂರ್ದು ಎಲ್ಲ ಅಜ್ಜಿ 5 ಜನ ಮಕ್ಕಳು ನಾಟಿ ಮೊಟ್ಟೆ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಎಲ್ಲ ಸ್ಟಾಕ್ ಇಕ್ಕಿದೆ. ಇವತ್ತೆಲ್ಲ ಜೊತೆ ಹೊಡೆಯೋದು ಯಾಕೆ ಹೇಳಿ, ಇವತ್ತು ನಾನು ಒಬ್ನು ಬಂದಿರೋದು, ಏನೋ ಬಂದು ನಾವೇ ತುಂಬ್ಕೊಂಡು ಹೋಗೋದು ಇವಾಗ. ಇದು ಕಿಚನ್ ಒಳಗಡೆ ಇದೆ ಫ್ರೆಂಡ್ಸ್. ಇಲ್ಲೇ ಮೇಲೆ ಐತೆ ನೋಡಪ್ಪ ನಿನ್ ತಲೆ ಮೇಲೆ. ಇನ್ನು ಒಳಗೆ ಹೋಗ್ಬೇಕು, ಒಳಗೆ ಹೋದ್ಮೇಲೆ ತಲೆ ಮೇಲೆ. ನಮ್ಮ ಕೊಪ್ಪಳ ಹಿಂಗೆ ಸೇಮ್ ಹಿಂಗೆ ಇರೋದು. ಗುಡೇನ್ಪಳೆ ಮನೇನೆ ಹಿಂಗೆ ಇತ್ತು ನಮ್ದು. 2 ಭಾಗ ಇತ್ತು ಆ ಕಡೆ. ಇದು ಇದ್ರ ತರ ಇದು ಇದ್ರಲ್ಲೆಲ್ಲ ಎತ್ತಿರ್ತಾರೆ ಯಾವಾಗ ಇದೇನಾದ್ರು. ನಾವ್ ಇದೆಲ್ಲ ಹೊಡೆದೇ ಹೋಗವೆ, ಒಂದು ಇಲ್ಲ. ನಮ್ಮ ಮನೇಲಿ ಫುಲ್ ಇದ್ದ ಕಣ. ಈಗ ಒಂದೊಂದು ಅವಾಗ ಎಲ್ಲಾರು ಆಟ ಆಡೋ ಇಲ್ಲ ನೋಡಿ, ಇಲ್ಲಿ ಎಲ್ಲ ಕೆಮ್ಮಣ್ಣೆ ನೀರಿದು ಮಳೆ. ಮೇಲ್ಗಡೆ ಮಣ್ಣು ನೋಡ್ಸಿ ಸೀಟ್ ಹಾಕ್ಸಿದೀವಿ ಇವಾಗ. ಮಾಡಲ್ಲ, ಬಟ್ ಇದೆ ಇರ್ಬೇಕಷ್ಟೇ. ಅಲ್ಲ, ಒಟ್ನಲ್ಲಿ ಐತೆ, ಅದ್ ಮುಟ್ಟಂಗಿಲ್ಲ, ಹಂಗೆ ಇರ್ಲಿ ಅಂತ. ಈಗ ಅಡ್ಗಾನೆ ನಮ್ಮ ಅಜ್ಜಿ ಇವಾಗ ಇಲ್ಲಿ ಕುಕ್ ಮಾಡೋದು. ಫಸ್ಟ್ ಎಲ್ಲ ಅಲ್ಲಿ ಮಾಡ್ತಿದ್ರು, ನಮ್ಮ ಅಜ್ಜಿಗೆ ಸಿಲಿಂಡ್ರು ಮಾಡ್ಲಿ ಅಂತ. ನಮ್ಮ ಅಜ್ಜಿ ಬನ್ನಿ ಫ್ರೆಂಡ್ಸ್, ಇಲ್ಲಿ ಬೆಣ್ಣೆ ಸಿಕ್ಕಿರುತ್ತೆ. ತುಪ್ಪನೇ ಕಾಯಿಸಿ ಅವ್ರು ಸಿಕ್ಕಿರ್ತದೆ ಫ್ರೆಂಡ್ಸ್. ನೋಡಿ, ತುಪ್ಪನೇ ಕಾಯಿಸಿರೋದು. ತುಪ್ಪ ಕಾಯಿಸಿ ಇದು ತುಪ್ಪದ ನಾವು ಹಸು ತುಪ್ಪ ಮಾರೋದು ಇಲ್ಲ, ತರೋದು ಇಲ್ಲ. ಹಾಲು ನೋಡಿ ಫ್ರೆಂಡ್ಸ್, ಅಜ್ಜಿ ಎಲ್ಲ ಜಪ್ತಿ ಹೊಡಿಯೋದು. ತಗೊಳ್ರಿ ಬಾಟ್ಲು. ರಾಖಿ ಬಂದ್ರೆ ತುಂಬಾ ಬೊಕ್ಕೊಂಡು ಓಡಾಡ್ಬೇಕು ಅನ್ಸ್ತದೆ. ಎಲ್ಲಾ ಕಡೆನೂ ಬಗ್ಲೇಬೇಕು, ಬಗ್ಗಂಗಿಲ್ಲ, ನಾನು ಬಗ್ಲೇಬೇಕು ಬ್ರೋ. ಅವಾಗ ಇತ್ತಂತೆ ತಲೆ ಬಗ್ ನಡಿಬೇಕು ಅಂತ. ಅದಕ್ಕೋಸ್ಕರನೇ ಅವಾಗೆಲ್ಲ ವಾಸ್ಕಲೆಲ್ಲ ಚಿಕ್ಕ ಇದಾಗ ಮಾಡ್ತಿದ್ದು. ನೋಡಿದ್ರೆ ಅವಾಗಿರೋರು ಯಾರು ಅಷ್ಟೊಂದು ಹೈಟ್ ಎಲ್ಲ ಇಲ್ಲ. ತೂಕದ ಬಟ್ಟಿಕ್ಕಿದೆ. ಓ, ಮಾಡ್ತಾರಾ? ಮಾರೋದ್ಕಿಂತ ಜಾಸ್ತಿ ನಮ್ಮ ಮನೆ 5 ಜನ ಹೆಣ್ಮಕ್ಳು ತಗೊಂಡ್ಬೋದು. ಇದನ್ನೇ ಅವ್ನು ಹೇಳಿದ ಅವಾಗ್ಲೇ. ಎಷ್ಟು ರೂಪಾಯಿ ಕಾಯಿನ್ ಅದು? ಅವಾಗಿಂದು ಕೊಡೋ 1989 ಕಾಯಿನು. 89? ಜವಾಹರ್ಲಾಲ್ ನೆಹರು. 1989. ಓ, ಬೆಣ್ಣೆ ನೋಡಿ ಗೈಸ್, ಬೆಣ್ಣೆ. ಬ್ರೋ, ದೇವತು ಇದನ್ನ ಕೊಡಲ್ಲ. ಓ, ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೆ. ನಮ್ಮ ತಮ್ಮ ಸೈಕಲ್ ಮಗ ಅವನು ಫ್ರೆಂಡ್ಸ್. ಇವಾಗ ಮೊಟ್ಟೆ ಕೈಯಾಗ ಬರಪ್ಪ, ಕೋಳಿ ಬಂದದೆ ಅಲ್ಲಿ ಅಷ್ಟೇ. ಕಾಯಿನ್ ಯಾಕೆ ಹಾಕಿರೋದು? ಇಲ್ಲಿ ಕಾಯಿನು ಇಲ್ಲಿ ಅಂದ್ರೆ ಶಾಸ್ತ್ರಕ್ಕೆ ಹಾಕಿರೋದ? 1989 ಈಗ ಹಾಕಿರೋದಲ್ಲ. ಏನೋ ಇರುತ್ತೆ ಅದ್ರಲ್ಲಿ, ಕಾಯಿನ್ ಹಾಕ್ಬೇಕು ಅಂತ. ಆಯ್ತು ಕಣಪ್ಪ. ಓಕೆ, ಅದ್ರ ಕೆಳಗಡೆ 2,000 ರೂಪಾಯಿ ನೋಟ್ ಸಿಕ್ಬಿಟ್ರೆ ಅವಾಗ ಯಾವ 2,000 ರೂಪಾಯಿ ನೋಟ್ ಇತ್ತೆಲ್ಲ ಇಷ್ಟೇ ಕಾಯಿನು ಎಲ್ಲ ಪೈಸಾ. ಅವಾಗೆಲ್ಲ 5 ಪೈಸಾ 10 ಪೈಸಾ. ನಾನ್ ನೋಡ್ದಂಗೆ 50 ಪೈಸಾ 25 ಪೈಸಾ ನೋಡಿದೀನಿ ನಾನು. ಯಡೂರು ಜಾತ್ರೆಗೆ ನಾವು ಅವಾಗ ಇವ್ರಾಗಿದ್ದಾಗ ನಮ್ಮ ಅಪ್ಪರು ಅಲ್ಲಿಂದ ನಮ್ಮೂರಿಂದ ಕಳ್ಸಿದ್ರೆ ಎಷ್ಟೋ 3 ರೂಪಾಯಿ ನಾ ಅಷ್ಟೇ ಕೊಡ್ತಿದ್ವು. ಅದ್ರೊಳಗೆ ಈಗ ಪಕಡ ಇವು ಮಾಡ್ತಾರಲ್ಲ, ಅವಾಗ 50 ಪೈಸಾ ಕೊಟ್ರೆ 5 ಕೊಡೋರು. ಈಗ 50 ರೂಪಾಯಿ ಕೊಟ್ರು 5 ಕದ್ರ ಇರೋವು 5 ಕೊಡೋರು. ಆಮೇಲೆ 1 ರೂಪಾಯಿಗೆ ಕಡ್ಲೆಪುರಿ ಎಷ್ಟು ತಗೊಳವು 3 ಲೀಟ್ರು. ಅವಾಗೆಲ್ಲ ಇದು. ಈಗ 50 ರೂಪಾಯಿ ಕೊಟ್ರು 3 ಲೀಟರ್ ಬರಲ್ಲ. ಎಲ್ ಬತ್ತಮ್ಮ 100 ರೂಪಾಯಿ 100 ರೂಪಾಯಿ ಲೀಟ್ರ್ 100 ರೂಪಾಯಿ. ಅಪ್ಪ ಹಂಗ ಮಾಡೋದು. ಈಗೆಲ್ಲಿ ಅವೆಲ್ಲ ಇದು ಏನಾಗಿಲ್ಲ ಗೈಸ್. ಇವಾಗ ರಾಖಿ ಬಂದಿದ್ದಾರೆ, ಆಮೇಲೆ ಸಿಂಧು. ಇವಾಗ ಎಳ್ನೀರು ಕುಡಿಯಕ್ಕೆ ಹೋಗ್ತಾ ಇದೀವಿ, ಬನ್ನಿ ಗೈಸ್. ನೋಡಿ, ಒಳ್ಳೆ ಅಲ್ಲೋಡ ಎಷ್ಟು ಬೇಗ. ಬೇಡಪ್ಪ, ದಯವಿಟ್ಟು ಬೇಡ, ಸುಮ್ಮನಿರು. ಅದು ಅಭ್ಯಾಸ ಇದ್ದವ್ರು ಮಾಡಬೇಕು. ನಾನು ಫಸ್ಟ್ ಟೈಮ್ ಮತ್ತದಾಗ ರಾಕಿ 1 ಅವರ್ ಇಳಿದಿಲ್ಲ. ನಾನು 1 ಅವರ್ ಮೇಲೆ ಅದಿನ್ನೂ ದೊಡ್ಡ ಮರ. ಇದಕ್ಕಿಂತ ಬೈಕ್ ಬಂದಿರುತ್ತೆ. ನನ್ನ ತಮ್ಮ ಹುಮ್ಮಸ್ ಹತ್ಬಿಟ್ಟ ಇಳಿಯ ಆಯ್ತಾ ಅಲ್ಲ ಕೈಲಿ ಎಲ್ಲ ಬೀಪ್ ಸೌಂಡ್ ಹಾಕ್ಬೇಕು ನೀನ್ ಮಾತಾಡೋದು ಒಂದೊಂದ್ಸಲ. ಇಲ್ಲ ಸಾಗದ ಚೆನ್ನಾಗೈತಲ್ವಾ? ಆದ್ರೂ ಗೊತ್ತಿರ್ಬೇಕು ಟೆಕ್ನಿಕ್. ಯಾವ ಕಡೆ ಇದಾವ ನೀನು ಹೇಳಿದ್ದು? ತಿರ್ಕೋಬೋದಾ ಅದನ್ನ? ಹಿಂಗ್ ತಿರ್ಕೋಬೋದಾ? ಆ ಕಡೆ ಯಾವ್ದ್ರಕ್ಕೆ ಈ ಕಡೆ ಬಾ.
ಈ ಕಡೆ ಮೂರವಲ್ಲ ಅವ ಈ ಕಡೆ ಇಲ್ಲಿ ಇಲ್ಲಿ ಅವು ಫಸ್ಟ್ ಒಂದು ಕಿತ್ತಾಕು ಕಾಯ ಕಾಯಿ ಡಮಾರ್ ಪೀಸ್ ಎಲ್ಲ ಪೀಸ್ ಅಲ್ಲೇ ಏನೋ ಏನೋ ಮೈ ಮಾಟ ಕೈ ಆಟ ಕೈ ಬ್ರೋ 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 ಓಯ್ ನಾನೊಂದು ಜೋಕ್ ಹೇಳ್ತಾ ಇದೀನಿ ಕೇಳಿಸ್ಕೋ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾರು ಇವನ್ ಕೈ ಆಟ ಮೈ ಮಾಟ ಅಣ್ಣ ಹುಡುಕ್ತವ್ರೆ ಬೇರೆ ಯಾವ್ದ್ರಲ್ಲವೇ ಅಂತ ಅಲ್ಲಲ್ಲಲ್ಲಲ್ಲ ಚೇತ ಬೇರೆ ದೊಡ್ಡ ಬ್ಲಾಗರ್ ಆಗ್ಬೇಕು ಅನ್ಕೊಂಡು ಅನ್ಕಂಡ್ಲ ಗೈಸ್ ಒಳ್ಳೆ ಎಳ್ನೀರು. ಅವೆಲ್ಲ ನನ್ನ ಫೋನ್ ನಮ್ಮೂರ್ ಬತ್ತಿ ಅಂತಾನೆ ನಾನು ಅನ್ಕೊಂಡಿದ್ದು ಸಾನು ಕೇಳ್ಬೇಕಾರೆ. ಆಯ್ತು ಬಾ ಹೋಲಿ ಒಂದು ತಂಪ ಒಂದು ಎಳ್ನೀರು ಕುಡಿಯುವಂತೆ. ಅವ್ನು ಎಳ್ನೀರು ಕುಡಿಯೋ ಗಂಟೆ ನಾವೆಲ್ಲ ಇಟ್ಕೊಳ್ಳಿ. ಸರಿ ಎಲ್ಲಿದ್ದೀರಿ ಇವಾಗ? ಹಲೋ ಫೋನು ರಾಕಿ ನಮಗೆ ಎಳ್ನೀರು ಸಿಗಲ್ಲ ಕಣ ಅವೆರಡು ಎಳ್ನೀರಲ್ಲ ಅವೆರಡು ಕಾಯಿ ಅದೊಂದು ಎಳ್ನೀರು ಎತ್ಕೊರಕ್ಕೆ. ಸೋ ಸ್ಯಾಡ್ ಆಫ್ ಯು. ನನ್ ಸೀರೆ ಮೇಲೆಲ್ಲ ಗಂಜಿ ಕುಡಿಯಮ್ಮ. ಇವಾಗ ಎಳ್ನೀರು ಕುಡ್ಕೊಂಡು ಹೊರಟಿದ್ದೀವಿ. ಓಯ್ ಕೊಡಿಲಿ ಇಟ್ಕೋತೀನಿ. ಹ್ಞೂ ಆ ಕಡೆ ಕೈ ಈ ಕಡೆ ಕೈ ಫೋನ್ ಇಟ್ಕೋ ಸಾಕು, ನಾನು ಇಟ್ಕೋತೀನಿ. ವೆಯ್ಟ್ ಇಲ್ಲ ಇಟ್ಕೋಬೋದು. ವಾಟ್ ಟು ಡೂ? ಏನೋ ಇದು ಕ್ಯಾಮ್ರಾ ಆ್ಯಂಗಲು ಹಂಗ್ಯಾಕೆ ಇಟ್ಕೊಂಡಿದ್ಯಾ? ನಾನೇನು ಮಾಡಲಿ ಅಂತ ಗೊತ್ತಾಗ್ಲಿಲ್ಲ. ಬಿಡು ಬಿಡು. ಗಾಯ್ಸ್ ಏನು ಮಾಡ್ತಾ ಇರ್ಬೇಕು? ಅಪರೂಪಕ್ಕೆ ಒಂದು ಕೆಲಸ ಮಾಡ್ತಾವನೆ. ಆ ಕೆಲಸನೇ ಇದು. ಇದೊಂದು ಎರಡು ಕೆಲಸ ಮಾಡ್ತಾ ಇದ್ದೀನಿ. ಅವೆರಡರಲ್ಲಿ ಏನು ಕೆಲಸ ಮಾಡ್ತಾರೆ ಹೇಳು? ಪುಂಗು ಅಂದರೆ ಲಾಲ್ಬಾಗೆ ನಂದು ಅಂತ ನೀವು. ಅದನ್ನ ಏನು ಗೊತ್ತಾ, ನನ್ನ ವಿಡಿಯೋದಲ್ಲಿ ಯಾವ್ದು ಅಜೀಬ್ ಆಗಿರುತ್ತೋ ಅದೆಲ್ಲ ನಾನು ಮ್ಯೂಟ್ ಮಾಡ್ಬಿಟ್ಟಿರ್ತೀನಿ. ಹಿಂಗಾದ್ರೆ ನೀನು ಓಹೋ ಏನ್ರಿ ಶಿವಲಿಂಗ ಹೊತ್ಕೊಳ್ಳಿ ಅಂತ ಅಂದ್ರೆ ಶಿವಲಿಂಗ ಹೊತ್ಕೊಳ್ಳಿ ಕಾಯಿ ಮುಟ್ಟಿ ಹೊತ್ಕೊಂಡಿದ್ದೀರಾ? ಸಾಕ್. ಚೇತನ್ ಅವ್ರು ಯಾಕೆ ಓಡೋಯ್ತಾ ಇದ್ದೀರಾ? ಕೈ ನೋವು ಬಂತ? ಬಾಹುಬಲಿ ಅಲ್ಲ, ಈ ಫ್ಲಾಟ್ ಇದ್ರಲ್ಲಿ ಹೋಗ್ಬೇಕು ತಾನೆ. ನೋಡಿ ಫ್ರೆಂಡ್ಸ್ ಯಾವ ತರ ಕೂರ್ಸೋರು ನಮ್ಮನ್ನ. ಈ ತಾನೇ ಕುತ್ಕೊಂಡಿದ್ದು ಎಲ್ಲೆಲ್ಲ ಕುತ್ಕೊಂಡ್ ಬರ್ತಾರೆ ನೋಡಿ ಜನ. ಕ್ಯಾಂಡಿ ಹತ್ರ ಕ್ಯಾಂಡಿ ಇಲ್ಲ. ಕುಲ್ಪಿ. ಇವಾಗ ರಾಖಿ ಮನೆಯಿಂದ ಹೊರಟಿದ್ದೀವಿ. ಬೈ ಅಜಯ್ ಬೈ. ಬಾತ್ಕೋಳಿ ಎಲ್ಲ ತೋರ್ಸೋದಪ್ಪ. ಗೈಸ್ ನಮ್ಮನ್ನ ತೆಗಳಿ, ನಮ್ಮನ್ನ ಬಿಟ್ಟೋಗಿದ್ದ ನಮ್ಮನ್ನ ಗೆಳೆಯರಂದಿರು ಮತ್ತೆ ನಮ್ಮ ಕಾರ್ಗೆ ಬಂದವ್ರೆ. ಮಾಡಿದೀವಿ ಮಾಡ್ದಂಗಿರಕಾಯ್ತದ ನೋಡಿ. ಇಲ್ಲೇ ಅವ್ರೆ ಇನ್ನೊಂದು ಕಾರಲ್ಲಿ ಹತ್ಕೊಂಡವ್ರೆ, ಅವ್ರನ್ನೂ ತೋರಿಸ್ತೀನಿ. ಅಷ್ಟೇ ವಿಷಯ. ನೀವು ಬಿಟ್ಟೋಗಿದ್ದು ಕಾರ್ ಹತ್ತಿ ಇದ್ರೆ ಎಲ್ಲ ಆರಾಮಾಗಿ ಬರ್ಬೋದ ಹೋಗ್ಬೋದಾಗಿದ್ದ. ಏನು ದೊಡ್ಡ ಕಾರಲ್ಲಿ 8 ಜನ 8 ಜನ ಎಲ್ಲಿದ್ವಿ? 3-4 ಜನ ಹಿಂದೆಗಡೆ ಕೂತಿದ್ರೆ 3 ಜನ 7 ಜನ ಆಗಿರೋದು. ಓಮ್ ನೀನೇ ಅದು ಬಿಟ್ಟು ಬರಕ್ ಇಷ್ಟ ಇರ್ಲಿಲ್ಲ ನಮ್ ಜೊತೆ ಅಷ್ಟೇ. ಇಷ್ಟ ಇರ್ಲಿಲ್ಲ ಅದಕ್ಕೆ ಬಂದಿಲ್ಲ. ಇವಾಗ ಇವರು ಇಲ್ಲಿಂದ ತುಮಕೂರ್ಗೆ ಹೋಗಿ ಅಲ್ಲಿಂದ ಕರೆಕ್ಷನ್. ಈ ಟೈಮಲ್ಲಿ ಕರೆಕ್ಷನ್ ಬೇಕಾ? ಬೇಕೇ ಬೇಕು. ಯಾಕಂದ್ರೆ ತುಮಕೂರು ಜನ ನೋಡ್ತಾ ಇದ್ರ ಮೇಲೆ. ಹೌದು, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಆಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ.
ಕುಣಿಗಲ್ಗೆ ಬಂದು ತಿರ್ಗಾ ಕುಣಿಗಲಲ್ಲಿ ಇವ್ರನ್ನ ಪಿಕ್ ಮಾಡಿ 1 hour ಕಾಯ್ದು ಪಿಕ್ ಮಾಡಿದೀವಿ. ಇವಾಗ ಬೆಂಗಳೂರಿಗೆ ಹೋಯ್ತಾ ಇದೀವಿ ಅಷ್ಟೇ. ಈಗ ಬೆಂಗಳೂರಿಗೆ ಹೋಯ್ತಾ ಇದೀವಿ, ಬನ್ನಿ ಗೈಸ್. ಅವರಿಬ್ರು ಇಲ್ಲಿಬ್ರು ಇವರೇ ಬಂದೆ ಮತ್ತೆ ವಾಪಸ್ ಬಂದಿರೋದು ಆಯ್ತಾ. ನೋಡಿ ಬಂದಿದ್ದಾರೆ ಗೈಸ್. ವರುಣನ ಮನೆ ಗ್ರೂಪ್ ರೇಷನ್ ಮುಗಿಸ್ಕೊಂಡ್ಬಂದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ 10 ಮೇಲೆ ಆಗಿಬಿಟ್ಟಿತ್ತು. ಸೊ ವೀಡಿಯೋನ ಎಂಡ್ ಮಾಡೋದಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು.